ನಮಸ್ಕಾರ. ನಮ್ಮ ಇಂದಿನ ವಿಷಯ ಯಲ್ಲಪ್ರಗಡ ಸುಬ್ಬರಾವ್ ಟೆಟ್ರಾಸೈಕ್ಲಿನ್ ಮತ್ತು ಕೈಗೆಟುಕದ ನೊಬೆಲ್ ಪ್ರಶಸ್ತಿ. ನೊಬೆಲ್ ಪ್ರಶಸ್ತಿ ಪಡೆಯುವ ಎಲ್ಲ ಅರ್ಹತೆ ಇದ್ರೂ ಅದರಿಂದ ವಂಚಿತರಾದ ಹಾಗೆಯೇ ಬದುಕಿದ್ದ ಕಾಲದಲ್ಲಿ ಅಜ್ಞಾತರಾಗಿ ಉಳಿದು ಮಹಾನ್ ಸಾಧನೆ ಮಾಡಿದ ಅದೆಷ್ಟೋ ವಿಜ್ಞಾನಿಗಳು ಆಗಿ ಹೋಗಿದ್ದಾರೆ. ಜೀವವಿಜ್ಞಾನ ಕ್ಷೇತ್ರದಲ್ಲಿ ಅಂತಹ ಸಾಧನೆ ಮಾಡಿ ಎಲೆಯ ಮರೆಯ ಕಾಯಿಯಂತೆ ಬದುಕಿ ಮರೆಯಾದ ಒಬ್ಬ ಭಾರತೀಯ ವಿಜ್ಞಾನಿಯ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಜಗತ್ತಿನಲ್ಲಿ ಎಲ್ಲಿಯೇ ಆಗಲಿ ಟೆಟ್ರಾಸೈಕ್ಲಿನ್ ಚುಚ್ಚುಮದ್ದು ಬಳಕೆಯಾಗಿದೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಈ ಭಾರತೀಯ ಜೀವ ವಿಜ್ಞಾನಿ ವೈದ್ಯ ಇರ್ತಾನೆ. ಈ ವೈದ್ಯ ವಿಜ್ಞಾನಿನೇ ಯಲ್ಲಪ್ರಗಡ ಸುಬ್ಬರಾವ್. 12 ಜನವರಿ 1895ರಂದು ವೆಂಕಮ್ಮ ಮತ್ತು ಜಗನ್ನಾಥ ದಂಪತಿಗಳ ಮಗನಾಗಿ 7 ಮಕ್ಕಳ ಕುಟುಂಬದಲ್ಲಿ ಸುಬ್ಬರಾವು ಭೀಮವರಂನಲ್ಲಿ, ಈಗಿನ ಆಂಧ್ರ ಪ್ರದೇಶದ ಭೀಮವರಂನಲ್ಲಿ ಹುಡ್ತಾರೆ. ರಾಜಮಹೇಂದ್ರಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಕಡು ಕಷ್ಟದಿಂದ ಮುಗಿಸ್ತಾರೆ. 13ನೇ ವಯಸ್ಸಿನಲ್ಲಿ ಶಾಲೆಯನ್ನು ಬಿಟ್ಟು ವಾರಣಾಸಿಗೆ ಹೋಗಿ ಬಾಳೆಹಣ್ಣಿನ ವ್ಯಾಪಾರ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. 18ನೇ ವಯಸ್ಸಿನಲ್ಲಿ ಸಂಸಾರ ತ್ಯಜಿಸಿ ಸನ್ಯಾಸಿ ಆಗೋದಕ್ಕೂ ಕೂಡ ಅವರು ಮುಂದಾಗ್ತಾರೆ. 3 ಪ್ರಯತ್ನಗಳ ನಂತರ ತಿರುವಳ್ಳುವಕೇಣಿಯಲ್ಲಿರುವ ಮದ್ರಾಸ್ ಹಿಂದೂ ಹೈಸ್ಕೂಲ್ನಿಂದ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಬಹಳ ಪ್ರಯಾಸದಿಂದ ಉತ್ತೀರ್ಣರಾಗ್ತಾರೆ, ತೆರಗಡೆ ಹೊಂದುತ್ತಾರೆ. ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮದ್ರಾಸ್ ವೈದ್ಯಕೀಯ ಕಾಲೇಜನ್ನು ಸೇರ್ತಾರೆ. ಈ ಸಮಯದಲ್ಲಿ ಇವರ ಅಣ್ಣಂದಿರು ಮತ್ತು ಕೆಲವು ನೆಂಟರು ಅಕಾಲಿಕ ಸಾವಿಗೆ ತುತ್ತಾಗ್ತಾರೆ. ಇದು ಇವರ ವಿದ್ಯಾಭ್ಯಾಸದ ಮೇಲೆ ಭಾರಿ ಪರಿಣಾಮವನ್ನು ಬೀರ್ತದೆ. ಸ್ನೇಹಿತರು ಹಾಗೆಯೇ ಕಸ್ತೂರಿ ಸೂರ್ಯನಾರಾಯಣ ಮೂರ್ತಿ ಅವರ ನೆರವಿನಿಂದ ಶಿಕ್ಷಣವನ್ನು ಮುಗಿಸ್ತಾರೆ. ನಂತರ ಅವರು ಕಸ್ತೂರಿಯವರ ಮಗಳನ್ನ ಮದುವೆ ಆಗ್ತಾರೆ. ಗಾಂಧಿಯವರ ಅಸಹಕಾರ ಚಳವಳಿಗೆ ಹೋಗೊಟ್ಟು ಶಸ್ತ್ರಚಿಕಿತ್ಸೆಯ ಕಾಲದಲ್ಲಿ ಖಾದಿ ಕೈಗವಸನ ತೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಶಸ್ತ್ರಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿದ್ದ MC ಬ್ರಾಡ್ಫೀಲ್ಡ್ ಅಸಂತೋಷಕ್ಕೆ ಕಾರಣ ಆಗುತ್ತೆ. ಬರಹದ ಪರೀಕ್ಷೆಗಳಲ್ಲಿ ಇವರಿಗೆ ಅತ್ಯುತ್ತಮ ಅಂಕಗಳು ಸಿಗ್ತವೆ, ಆದರೂ ಕೂಡ ಬ್ರಾಡ್ಫೀಲ್ಡ್ ಕೆಂಗಡಿಗೆ ಗುರಿಯಾಗಿದ್ದರಿಂದ ಪೂರ್ಣ MBBS ಪದವಿ ಇವರಿಗೆ ಸಿಗದೆ MLC ಅಂದರೆ ಲೈಸೆನ್ಸ್ಡ್ ಮೆಡಿಕಲ್ ಪ್ರಾಕ್ಟೀಸ್ಗೆ ತೃಪ್ತಿ ಪಡ್ಕೊಳ್ಬೇಕಾಗುತ್ತೆ. ಇದಾದ ನಂತರ ಮದ್ರಾಸ್ ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸಕ್ಕೆ ಸೇರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ವಿಫಲರಾಗ್ತಾರೆ. ಆದ್ದರಿಂದ ಅವರು ಡಾಕ್ಟರ್ ಲಕ್ಷ್ಮೀಪತಿ ಆಯುರ್ವೇದಿಕ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ ಆಯುರ್ವೇದವನ್ನು ಆಧುನಿಕ ವೈದ್ಯ ವಿಜ್ಞಾನದ ಅಡಿಗಲಿನ ಮೇಲೆ ಇರಿಸೋದಕ್ಕೆ ಶ್ರಮಿಸ್ತಾರೆ. ಇದೇ ಸಮಯದಲ್ಲಿ ರಾಕ್ಫೆಲ್ಲರ್ ವಿದ್ಯಾರ್ಥಿ ವೇತನದ ಮೇಲೆ ಭಾರತಕ್ಕೆ ಬಂದಿದ್ದ ಅಮೆರಿಕ ಸಂಯುಕ್ತ ಸಂಸ್ಥಾನದ ವೈದ್ಯ ಒಬ್ಬಾತನ ಪರಿಚಯ ಆಗಿ ಸುಬ್ಬರಾವ್ ಅವರಿಗೆ ಆಗುತ್ತೆ. ಕಾಕಿನಾಡದಲ್ಲಿದ್ದ ಮಲ್ಲಾದಿ ಸತ್ಯಲಿಂಗಂ ನಾಯ್ಕರ್ ದತ್ತಿ ಹಾಗೆ ತನ್ನ ಮಾವನ ಆರ್ಥಿಕ ನೆರವಿನಿಂದ ಅವರು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಗೆ ಹೋಗಿ ಮುಂದಿನ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಹಾಗೆಯೇ ವೃತ್ತಿಪರ ಜೀವನಕ್ಕೆ ಮುಂದಾಗ್ತಾರೆ. 25 ಅಕ್ಟೋಬರ್ 1937ರಲ್ಲಿ ಬೋಸ್ಟನ್ಗೆ ಬಂದಿಳಿದ ಸುಬ್ಬರಾವ್ಗೆ ತೊಂದರೆಗಳ ಅಡಚಣೆಗಳ ಸರಮಾಲನೆ ಕಾದಿರುತ್ತೆ. ಭಾರತದಲ್ಲಿ ಸುಬ್ಬರಾವ್ ಗಳಿಸಿದ್ದ ವೈದ್ಯಕೀಯ ಪದವಿಗೆ ಮಾನ್ಯತೆ ದಕ್ಕದೆ ಜೀವನೋಪಾಯಕ್ಕಾಗಿ ಕನಿಷ್ಠ ಕೆಲಸಗಳಿಗೆ ಅವರು ಸೇರ್ಕೊಳ್ತಾರೆ. ನಂತರ ಹಾರ್ವರ್ಡ್ ಸ್ಕೂಲ್ ಆಫ್ ಟ್ರಾಪಿಕಲ್ ಮೆಡಿಸಿನ್ನಿಂದ ಡಿಪ್ಲೊಮಾ ಗಳಿಸಿ ಕಿರಿಯ ಸಹಾಯಕನಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿಯೇ ಸೈರಸ್ ಫಿಸ್ಕೆ ಇನ್ನೊಬ್ಬ ವೈದ್ಯನ ಜೊತೆಗೂಡಿ ದೇಹದ ದ್ರವ ಹಾಗೂ ಅಂಗಾಂಶಗಳಲ್ಲಿರುವ ರಂಜಕದ ಪ್ರಮಾಣವನ್ನು ನಿರ್ಧಾರ ಮಾಡತಕ್ಕಂಥ ಒಂದು ವಿಧಾನವನ್ನು ರೂಪಿಸ್ತಾರೆ. ಸ್ನಾಯುಗಳಲ್ಲಿ ಅಂದರೆ ಮಾಂಸಖಂಡಗಳಲ್ಲಿ ಫಾಸ್ಫೋಕೇಟಿನ್ನು ಹಾಗೆ ಅಡೆನೋಸ್ಪಿನ್ನು ಟ್ರೈಫಾಸ್ಫೇಟ್ ರಾಸಾಯನಿಕಗಳ ಕ್ರಿಯಾಶೀಲತೆ ಹೇಗಿರುತ್ತೆ ಅಂತ ಅವರು ವಿವರಣೆಯನ್ನು ಕೊಡ್ತಾರೆ. ಈ ಸಂಶೋಧನೆಗಾಗಿ ಡಾಕ್ಟರೇಟ್ ಪದವಿ ಕೂಡ ಇವರಿಗೆ ದಕ್ಕುತ್ತೆ. ಈ ಸಂಶೋಧನೆಯ ವಿವರ 1930ರಲ್ಲಿ ವೈದ್ಯಕೀಯ ಪುಸ್ತಕಗಳಲ್ಲಿ ಸ್ಥಾನವನ್ನು ಗಿಟ್ಟಿಸುತ್ತೆ. ಹಾರ್ವರ್ಡ್ನಲ್ಲಿ ಶಾಶ್ವತ ಹುದ್ದೆ ದಕ್ಕದೇ ಇರೋದ್ರಿಂದ ಈಗ ವಯುತ ಅಂತ ಪ್ರಸಿದ್ಧವಾಗಿರುವ ಆಗಿನ ಅಮೆರಿಕನ್ ಸೈನಮಿಡ್ ಕಂಪನಿ ಅಂಗವಾಗಿರುವ ಲೆಡರ್ಲೆ ಪ್ರಯೋಗಾಲಯವನ್ನು ಸುಬ್ಬರಾವ್ ಅವರು ಸೇರ್ತಾರೆ. ರಕ್ತಹೀನತೆ ಮತ್ತು ಉಷ್ಣವಲಯದಲ್ಲಿ ಕಾಣಿಸಿಕೊಳ್ಳುವ ಸ್ಫುರೋಗಕ್ಕೆ ಪೋಲಿಕ್ ಆಮ್ಲದ ಕೊರತೆ ಕಾರಣ ಅಂತ ಸುಬ್ಬರಾವ್ ಕಂಡುಹಿಡಿತಾರೆ. ಇವರ 2 ಸಹೋದರರು ಈ ರೋಗಕ್ಕೆ ತುತ್ತಾಗಿ ಸತ್ತಿರ್ತಾರೆ. ಇದನ್ನು ಪತ್ತೆ ಹಚ್ಚಿದ್ದ ಸುಬ್ಬರಾವ್ ಯಕೃತ್ತಿನಿಂದ ಪೋಲಿಕ್ ಆಮ್ಲ ಪ್ರತ್ಯೇಕ ಮಾಡೋದಕ್ಕೆ 18 ವರ್ಷಗಳ ಕಾಲ ಶ್ರಮಿಸ್ತಾರೆ ಮತ್ತು ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾರೆ. ಪೋಲಿಕ್ ಆಮ್ಲ ಹಾಗೂ ವಿಟಮಿನ್ B9 ಸಂಶ್ಲೇಷಣೆ ಮಾಡುವ ವಿಧಾನವನ್ನು ಕೂಡ ಇವರು ಪತ್ತೆ ಮಾಡ್ತಾರೆ ಅಥವಾ ರೂಪಿಸ್ತಾರೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ನಂತರ ಪ್ರತಿಜೈವಿಕ ಅಂದರೆ ಆಂಟಿಬಯೋಟಿಕ್ಗಳನ್ನ ಕುರಿತಾಗಿ ಸುಬ್ಬರಾವ್ ನಡೆಸಿದ ಸಂಶೋಧನೆಗಳು ಬಹಳ ಗಮನಾರ್ಹವಾದವು ಅಂತೇಳಿ ಪರಿಗಣಿತವಾಗಿದ್ದಾವೆ. ಲೆಡರ್ಲೆಯಲ್ಲಿರಬೇಕಾದ್ರೆ ಸುಬ್ಬರಾವು ಪೆಸಿಫಿಕ್ನಲ್ಲಿ ಹೋರಾಡ್ತಾ ಇರುವ ಅಮೆರಿಕನ್ ಸೈನಿಕರನ್ನು ಮಲೇರಿಯಾ ಮತ್ತು ಫೈಲೇರಿಯಾಸಿಸ್ನಿಂದ ರಕ್ಷಣೆ ಮಾಡೋದಕ್ಕೆ ಡೈಥೈಲ್ ಕಾರ್ಬಮೈಟಿಸಿನ್ ಸಿಟ್ರೇಟನ್ನು ಅಭಿವೃದ್ಧಿ ಮಾಡ್ತಾರೆ. ಇದನ್ನು 1947ರಲ್ಲಿ ಬಳಕೆಗೆ ತರಲಾಗುತ್ತೆ. ಅಂದಿನಿಂದ ಇಂದಿಗೂ ಸಹ ಫೈಲೇರಿಯಾಸಿಸ್ಗೆ ಇದು ಪ್ರಾಶಸ್ತ್ಯದ ಔಷಧವಾಗಿ ಉಳ್ಕೊಂಡಿದೆ. 2ನೇ ಜಾಗತಿಕ ಯುದ್ಧದಲ್ಲಿ ಭಾಗಿಯಾಗಿದ್ದ ಅಮೆರಿಕನ್ ಸೈನಿಕರಿಂದ ಅವರಿದ್ದ ಸ್ಥಳಗಳಲ್ಲಿದ್ದ ಮಣ್ಣಿನ ಮಾದರಿಗಳನ್ನು ತರಿಸಿ ಆ ಮಣ್ಣುಗಳಲ್ಲಿ ಸಿಗುವ
ಶಿಲೀಂಧ್ರಗಳಲ್ಲಿ ಯಾವುದಾದ್ರೂ ಪ್ರತಿಜೀವಿಗಳನ್ನು ಹುಡುಕಬಹುದೇ ಅನ್ನುವ ಸಾಹಸಕ್ಕೆ ಸುಬ್ಬರಾವು ಮುಂದಾಗ್ತಾರೆ. ಇದರಿಂದ ಟೆಟ್ರಾಸೈಕ್ಲಿನ್ ಪ್ರತಿಜೀವಿಕೆಗಳಲ್ಲಿ ಮೊದಲನೆಯದಾದಂಥ ಅರಿಯೋಮೈಸಿನನ್ನು ಅವರು ಪತ್ತೆ ಹಚ್ಚುತ್ತಾರೆ. ಇದು ಆವರೆಗಿನ ಪ್ರತಿಜೀವಿಕೆಗಳನ್ನು ಕುರಿತಾದಂತಹ ಅತಿ ದೊಡ್ಡ ವೈಜ್ಞಾನಿಕ ಪ್ರಯೋಗಗಳಲ್ಲಿ ಒಂದಾಗಿರುತ್ತೆ. ಅರಿಯೋಮೈಸಿನ್ ಅಲೆಕ್ಸಾಂಡರ್ ಫ್ಲೆಮಿಂಗ್ನ ಪೆನ್ಸಿಲಿನ್ನು, ಹಾಗೆಯೇ ವ್ಯಾಕಸ್ಮನ್ನ ಸ್ಟ್ರೆಪ್ಟೊಮೈಸಿನ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತೆ. ಮಾತ್ರ ಅಲ್ಲ, ಅದು ವೈವಿಧ್ಯಮಯ ರೋಗಗಳಿಗೆ ಚಿಕಿತ್ಸೆ ನೀಡೋದಕ್ಕೆ ಅನ್ವಯವಾಗುವ ಪ್ರತಿಜೈವಿಕ ಅಂದರೆ ಆಂಟಿಬಯೋಟಿಕ್ ಆಗಿರುತ್ತೆ. 1948ರಲ್ಲಿ ಅರಿಯೋಮೈಸಿನನ್ನು ವೈದ್ಯಕೀಯ ಜಗತ್ತಿಗೆ ಪರಿಚಯ ಮಾಡಲಾಗುತ್ತೆ. ಅಂದಿನಿಂದ ಟೆಟ್ರಾಸೈಕ್ಲಿನ್ ಪ್ರತಿಜೈವಿಕಗಳು ಲಕ್ಷಾಂತರ ಮಾನವ ಜೀವಗಳನ್ನ ಉಳಿಸೋದಕ್ಕೆ ಪ್ರಾರಂಭ ಮಾಡ್ತವೆ. ಇಷ್ಟೆಲ್ಲ ಸಾಧನೆ ಮಾಡಿದ ಸುಬ್ಬರಾವ್ಗೆ ಕೊನೆಯವರೆಗೂ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ನಾಗರಿಕತ್ವ ಲಭಿಸೋದಿಲ್ಲ. ಹೊಸದಾಗಿ ಪತ್ತೆಯಾದ ಶಿಲೀಂಧ್ರಕ್ಕೆ ಸುಬ್ರೊಮೈಸಿನ್ ಸೈಂಡೆನ್ಸ್ ಅಂತ ಹೆಸರು ಕೊಟ್ಟು ಅಮೆರಿಕದ ಸೈನಮಿಡ್ ಕಂಪನಿ ಅವರಿಗೆ ತನ್ನ ಗೌರವವನ್ನು ಸಲ್ಲಿಸುತ್ತೆ. 1988ರಲ್ಲಿ ವೈದ್ಯಕೀಯದಲ್ಲಿ ನೊಬೆಲ್ ಪ್ರಶಸ್ತಿ ಗಳಿಸಿದ ಜಾರ್ಜ್ ಹಿಚಿನ್ಸ್ ಸುಬ್ಬರಾವ್ ಸಹೋದ್ಯೋಗಿ ಆಗಿರ್ತಾರೆ. ಅವರು ಸುಬ್ಬರಾವ್ ಕೆಲವು ನ್ಯೂಕ್ಲಿಯೋಟೈಡ್ಗಳನ್ನ ಪ್ರತ್ಯೇಕ ಮಾಡೋದ್ರಲ್ಲಿ ಬೇರೆಯವರಿಗಿಂತ ಹಲವು ದಶಕಗಳ ಕಾಲ ಮುಂದಿದ್ದರು. ಸೈರಸ್ ಫಿಸ್ಕೆಯ ವೃತ್ತಿ ಮಾತ್ಸರ್ಯ ಹಾಗೂ ಸಂಚಿನಿಂದಾಗಿ ಇವು ಪ್ರಕಟವಾಗಿ ಹೊರ ಜಗತ್ತಿಗೆ ತಿಳಿಲಿಲ್ಲ ಅಂತ ಒಂದು ಸಂದರ್ಶನದಲ್ಲಿ ತಿಳಿಸ್ತಾರೆ. ಸುಬ್ಬರಾವ್ ನೊಬೆಲ್ ಪ್ರಶಸ್ತಿಗೆ ಬಹಳ ಅರ್ಹರಾಗಿದ್ದರು ಅಂತೇಳಿ ಜಾರ್ಜ್ ಹಿಚಿನ್ಸ್ ಅನ್ನು ಉದ್ಗಾರ ಮಾಡಿದ್ದಾನೆ. ಪೌಲೋ ಡಿಕರೋಯಿಟ್ ಒಂದು ಲೇಖನವನ್ನು ಬರೆದು ಅದರಲ್ಲಿ ಟೆಟ್ರಾಸೈಕ್ಲಿನ್ ಜನಕ ಯಾರು ಅಂತ ಪ್ರಶ್ನೆ ಮಾಡಿದ್ದಾನೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಸುಬ್ಬರಾವ್ ಸಾಧನೆ ಅಂತ ಎತ್ತಿ ವಿವರಿಸಿದ್ದಾನೆ. ಈ ಲೇಖನವನ್ನು ಗಮನಿಸಿದ SP.K. ಗುಪ್ತಾ ಅವರು ಸುಬ್ಬರಾವ್ ಜೀವನದ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ಎಡ್ಗರ್ ಎಲ್ ಮಿಲ್ಫೋರ್ಡ್ ಜೊತೆ ಸೇರಿಕೊಂಡು ಇನ್ ಕ್ವೆಸ್ಟ್ ಆಫ್ ಪೆನೇಷಿಯಾ ಅನ್ನುವ ಹೆಸರಿನಲ್ಲಿ ಒಂದು ಕೃತಿಯನ್ನು ಕೂಡ ರಚನೆ ಮಾಡಿದ್ದಾರೆ. 53ನೇ ವಯಸ್ಸಿನಲ್ಲಿ ಆಗಸ್ಟ್ 9, 1948ರಂದು ನ್ಯೂಯಾರ್ಕ್ನ ವರ್ಲ್ಡ್ ರಿವರ್ನಲ್ಲಿ ಸುಬ್ಬರಾವ್ ತೀವ್ರ ಹೃದಯಾಘಾತದಿಂದ ನಿದ್ರೆಯಲ್ಲಿಯೇ ಕೊನೆಯ ಉಸಿರನ್ನು ಎಳಿತಾರೆ. ಅವರ ಸಾವಿನ ಶ್ರದ್ಧಾಂಜಲಿಯನ್ನು ಸೈನ್ಸು, ನ್ಯೂಯಾರ್ಕ್ ಟೈಮ್ಸು, ನ್ಯೂಯಾರ್ಕ್ ಹೆರಾಲ್ಡು, ಟ್ರಿಬ್ಯೂನ್ ಸೇರಿದಂತೆ ಪ್ರಪಂಚದ ಹಲವಾರು ಖ್ಯಾತ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳಲ್ಲಿ ಅರ್ಪಿಸಲಾಗುತ್ತೆ. ದಿ ಹೆರಾಲ್ಡ್ ಟ್ರಿಬ್ಯೂನು ಶತಮಾನದ ಅತ್ಯಂತ ಶ್ರೇಷ್ಠ ವೈದ್ಯಕೀಯ ಮನಸ್ಸುಗಳಲ್ಲಿ ಒಬ್ಬರು ಅಂತೇಳಿ ಇವ್ರನ್ನ ಹೊಗಳುತ್ತೆ. ಡೋರನ್ ಕೆ ಅಂಟ್ರಿಮು 1950ರ ದಶಕದಲ್ಲಿ ಅಮೆರಿಕನ್ ನಿಯತಕಾಲಿಕೆಯಾದ ಅರ್ಗೋಸಿನಲ್ಲಿ ಬರೆದ ಒಂದು ಲೇಖನದಲ್ಲಿ, ನೀವು ಬಹುಶಃ ಡಾಕ್ಟರ್ ಯಲ್ಲಾಪ್ರಗಡ ಸುಬ್ಬರಾವ್ ಬಗ್ಗೆ ಎಂದಿಗೂ ಕೇಳಿಲ್ಲ ಅನಿಸುತ್ತೆ, ಆದರೆ ಅವರು ಇದ್ದಿದ್ದರಿಂದಲೇ ನೀವು ಇಂದು ಬದುಕಿರಬಹುದು ಮತ್ತು ಚೆನ್ನಾಗಿರಬಹುದು. ಅವರು ಇದ್ದಿದ್ದರಿಂದಲೇ ನೀವು ಹೆಚ್ಚು ಕಾಲನೂ ಬದುಕಬಹುದು ಅಂತ ಬರೀತಾರೆ. ಸುಬ್ಬರಾವ್ ನೆನಪಿನ ಫಲಕಗಳನ್ನು ಲೆಡರ್ಲೆ ಲ್ಯಾಬೊರೇಟರೀಸು ಮತ್ತು ನ್ಯೂ ಜೆರ್ಸಿಯ ರಿಡ್ಜ್ವುಡ್ನಲ್ಲಿರುವ ಎಮ್ಯಾನ್ಯುಯಲ್ ಬ್ಯಾಪ್ಟಿಸ್ಟ್ ಚರ್ಚ್ನಲ್ಲಿ ಇರಿಸಲಾಗಿದೆ. ಸುಬ್ಬರಾವ್ ಸಾಧನೆಗಳು ಮತ್ತು ಕೊಡುಗೆಗಳು ಅಜ್ಞಾತ ಮತ್ತು ಅಸ್ಪಷ್ಟವಾಗಿರೋದಕ್ಕೆ ಹಲವು ಕಾರಣಗಳಿದ್ದಾವೆ. ಸುಬ್ಬರಾವ್ ಸಾರ್ವಜನಿಕವಾಗಿ ತಮ್ಮ ಕೆಲಸ ಅಥವಾ ತಮ್ಮ ಬಗ್ಗೆ ಏನನ್ನು ಹೇಳ್ಕೊಳ್ತಾ ಇರಲ್ಲ. ATP ಮತ್ತು ಫಾಸ್ಫೋಕ್ರೇಟಿನ್ ಕಂಡಿಡಿದ ಕೀರ್ತಿಯನ್ನು ಕೂಡ ಅವರು ತಾವೇ ಪಡೆಯೋದಕ್ಕೆ ಪ್ರಯತ್ನ ಮಾಡೋದಿಲ್ಲ. ವಿಜ್ಞಾನಿಗಳು ತಮ್ಮ ಆವಿಷ್ಕಾರ, ಸಂಶೋಧನೆ, ವಿಧಾನ, ವಾದ, ಸಿದ್ಧಾಂತಗಳಿಗೆ ತಮ್ಮ ಹೆಸರನ್ನು ಇಟ್ಕೊಳ್ಳೋದು ಸಾಮಾನ್ಯ ಆದರೂ ಕೂಡ ಸುಬ್ಬರಾವ್ ಆ ದಿಕ್ಕಿನಲ್ಲಿ ಎಂದಿಗೂ ಕೂಡ ಯೋಚನೆ ಮಾಡೋದಿಲ್ಲ. ಅವರು ಯಾವುದೇ ಪೇಟೆಂಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸದಿರೋದನ್ನು ಕಂಡು ಹಲವಾರು ಜನ ವಿಜ್ಞಾನಿಗಳು ಕೂಡ ಸೋಜಿಗೆಗೊಂಡಿರ್ತಾರೆ. ಸುಬ್ಬರಾವ್ ಎಂದಿಗೂ ಪತ್ರಿಕಾ ಸಂದರ್ಶನಗಳನ್ನು ನೀಡಲಿಲ್ಲ. ತಮ್ಮ ಕೆಲಸವನ್ನು ಜನಪ್ರಿಯಗೊಳಿಸೋದಕ್ಕೆ ಅವರು ಉಪನ್ಯಾಸ ಪ್ರವಾಸಗಳಿಗೂ ಕೂಡ ಹೋಗೋದಿಲ್ಲ. ಇವೆಲ್ಲ ಸಂಗತಿಗಳಿಂದ ಅವರು ಇತರ ವಿಜ್ಞಾನಿಗಳಂತೆ ಹೆಚ್ಚು ಖ್ಯಾತರಾಗಲಿಲ್ಲ. ಆದರೆ ಸುಬ್ಬರಾವ್ ಸಾಧನೆಯನ್ನು ಗಮನಿಸಿದ ಭಾರತ ಸರ್ಕಾರ 1985ರಲ್ಲಿ ಅವರ ಗೌರವಾರ್ಥವಾಗಿ ಅಂಚೆ ಚೀಟಿಯನ್ನು ಹೊರತಂದಿದೆ. ಜಗತ್ತಿನ ವೈಜ್ಞಾನಿಕ ಜಗತ್ತಿನಲ್ಲಿ ಸುಬ್ಬರಾವ್ನಂಥ ಹಲವು ದೇಶಗಳ ಹಲವು ವಿಜ್ಞಾನಿಗಳು ಕೂಡ ನಮಗೆ ಕಾಣಸಿಗ್ತಾರೆ. ಅಂತಹ ಇತರ ವಿಜ್ಞಾನಿಗಳ ಬಗ್ಗೆ ಮುಂದಿನ ಇತರ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.